विजापूरचे आमदार बसनगौडा पाटील यत्नाळ यांच्या संदर्भात राष्ट्रीय नेतृत्वाने एका वर्षानंतर निर्णय घेतला आहे। आमचा पक्ष राष्ट्रीय आहे, त्यामुळे हायकमांडचा निर्णय अंतिम असतो, असे माजी मुख्यमंत्री आणि खासदार जगदीश शेट्टर यांनी सांगितले। मंगळवारी सर्किट हाऊस येथे पत्रकारांशी बोलताना त्यांनी सांगितले की भाजप हा राष्ट्रीय पक्ष आहे। गेल्या एका वर्षापासून राज्य भाजपमधील घडामोडींवर हायकमांड लक्ष ठेवून होते आणि त्यांनी बसनगौडा पाटील यत्नाळ यांच्या संदर्भात निर्णय घेतला आहे। राज्यातील काँग्रेस सरकार हमी योजनेच्या अंमलबजावणीमुळे कोणतेही विकास कामे करत नाहीत। आर्थिक परिस्थिती चिंताजनक आहे। ठेकेदारांचे 60,000 कोटी रुपयांचे बिल बाकी आहे, परंतु हे बिल भागवण्याऐवजी सरकारने दूध आणि वीज दर वाढवले आहे, हे योग्य नाही असे ते म्हणाले। ಬಗ್ಗೆ ನಾನು ಈಗಾಗಲೇ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ। ವರಿಷ್ಠರು ನಿರ್ಧಾರವನ್ನು ಕೈಗೊಂಡವರು ಬಹಳಷ್ಟು ವಿಚಾರ ಮಾಡಿಕೊಂಡು ನಿರ್ಧಾರ ಕೈಗೊಂಡಿದ್ದಾರೆ। ಎಲ್ಲ ಕಾನ್ಸಿಕ್ವೆನ್ಸ್ ವಿಚಾರ ಮಾಡಿಕೊಂಡು ನಿರ್ಧಾರ ಮಾಡಿದ್ದಾರೆ। ಅದರ ಬಗ್ಗೆ ನಾ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ। ಅದ್ರ ಬಗ್ಗೆ ನಾ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ। ನೀವು ಬರುವಂತ ದಿವಸಗಳು ನಿಮಗೆ ಗೊತ್ತಾಗ್ತದೆ। ಎಲ್ಲವನ್ನೂ ವಿಚಾರ ಮಾಡಿಕೊಂಡೆ ವರಿಷ್ಠರು ನಿರ್ಧಾರಕ್ಕೆ ಬಂದಿದ್ದಾರೆ। ಮುಂದಿನ ದಿನಗಳಲ್ಲಿ ಅವರು ವಾಪಸ್ ತಗೋತಾರಾ ಅಥವಾ ಇಲ್ವಾ ಅಂತ ಹೇಳಿ ಅವನ್ನ ಬರಬೇಕಂತ ಹೇಳಿ ನೀವು ಇಷ್ಟಪಡ್ತಾರಾ ಇಲ್ವಾ ಅಂತ ಹೇಳಿ? ಅಲ್ಲಿ ನಾನು ನೋಡ್ರಿ, ನನ್ನ ಅಭಿಪ್ರಾಯ ಯಾವುದು ಮುಖ್ಯ ಅಲ್ಲ। ಇವತ್ತು ವರಿಷ್ಠರು ನಿರ್ಧಾರ ತಗೊಂಡಿದ್ದಾರೆ, ಅದ್ರ ಪ್ರಕಾರ ನಡ್ಕೋಬೇಕಾಗ್ತದೆ। ನಾವು ಪಕ್ಷ ಕಟ್ಟುವಂಥದ್ದು ಎಲ್ಲರೂ ಒಗ್ಗಟ್ಟಿನಿಂದ ನಂದು ಏನದೆ, ಎಲ್ಲರೂ ಕೂಡ್ಕೊಂಡು ಪಕ್ಷ ಕಟ್ಟಬೇಕನ್ನುವಂಥದ್ದು ನಮ್ಮದು ಆಸೆ। ಇನ್ನೂ ಹೆಚ್ಚು ಶಕ್ತಿ ಎಲ್ಲರೂ ಕೂಡಿದಾಗ ಶಕ್ತಿ ಇರ್ತದೆ। ನಾನು ನೋಡ್ರಿ, ಒಂದು ಪಾರ್ಟಿ ಒಳಗೆ ನಾ ರಾಷ್ಟ್ರೀಯ ಪಕ್ಷದೊಳಗೆ ಇದ್ದೀನಿ, ನಂದು ಇಂಡಿವಿಜುವಲ್ ಅಭಿಪ್ರಾಯ ಇಲ್ಲಿ ಹೇಳಕ್ಕೆ ಬರೋದಿಲ್ಲ। ನಾ ಅದ್ರ ಬಗ್ಗೆ ಏನೂ ಕಮೆಂಟ್ ಮಾಡಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ನಾಯಕರಿದ್ದಾರೆ। ಇದರಿಂದ ಪ್ರಬಲ ಸಮುದಾಯದ ನಾಯಕರಿದ್ದಾರೆ। ಇದರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇ ಆದರೂ ಬಿಜೆಪಿಗೆ ಎಫೆಕ್ಟ್ ಅನ್ನುವಂತ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ನೀವು ಒಬ್ಬರು ಸೀನಿಯರ್ ಲೀಡರ್ ಅದ್ರಿ। ಅದಕ್ಕೆ ನಾ ಹೇಳಿಲ್ಲ, ಒಂದು ರಾಷ್ಟ್ರೀಯ ವರಿಷ್ಠರು ಆಫ್ಟರ್ 6 months 8 months 1 year ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ। ಎಲ್ಲವನ್ನೂ ಕಾನ್ಸಿಕ್ವೆನ್ಸ್ ಎಲ್ಲ ನೋಡ್ಕೊಂಡು ನಿರ್ಧಾರಕ್ಕೆ ಬಂದಿರ್ತಾರೆ। ನಾ ರಾಷ್ಟ್ರೀಯ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ವರಿಷ್ಠರು ಏನು ನಿರ್ಧಾರ ಬಂದು ಅದು ಬೈಂಡಿಂಗ್ ಆನ್ ಮೀ ಆಲ್ಸೋ। ಅದಕ್ಕೆ ನಾ ಹೇಳಿದ್ದೆ, ನಾ ಮೊದಲಿಂದ ಹೇಳ್ತಿದ್ದೆ, ವರಿಷ್ಠರು ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾರೆ। ಪಾರ್ಟಿ ಹಿತ ದೃಷ್ಟಿಯಿಂದ ಕೆಲವೊಮ್ಮೆ ತಡವಾಗಿ ನಿರ್ಧಾರ ತಗೊಳ್ತಾರೆ, ಕೆಲವೊಮ್ಮೆ ತಕ್ಷಣ ತೆಗೆದುಕೊಳ್ತಾರೆ। ವರಿಷ್ಠರು ಎಲ್ಲ ವಿಚಾರ ಮಾಡಿಕೊಂಡು ಒಂದು ತಾಳ್ಮೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ। ಅದೇ ರೀತಿ ಅವ್ರ ಕೇಸ್ನಲ್ಲಿ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ। ಯಾರಿಗೆ ನೋಡ್ರಿ, ನಾವೊಂದು ಹೇಳ್ತೀನಿ, यावेळी बेळगाव ग्रामीण जिल्हा भाजप अध्यक्ष सुभाष पाटील, शहर अध्यक्ष गीता सुतार, माजी आमदार महांतेश दोडगौडर, नगरसेवक हनुमंत कोंगाळी आदी उपस्थित होते। विनोद कोलकार, KMM मराठी, बेळगाव।